ಗೈಸ್, ನಾನು ಇವತ್ತಿನ ಬ್ಲಾಗ್ ಶುರು ಮಾಡ್ತಿರೋದು ನಮ್ಮ ಸ್ನೂಕರಿಂದ. ಅದೇನೋ ಬೋರ್ಡ್ ಏನೋ ಪ್ರಾಬ್ಲಮ್ ಆಗೈತಂತೆ, ಬಂದಿದ್ದೆ ನೋಡ್ತಿದ್ದೆ, ಮಾಡೋದಾಯಿತು. ಹೋಗ್ತಾ ಈ ಲಿಫ್ಟ್ ಬೇರೆ ಇಲ್ಲ, ಲಿಫ್ಟ್ ಕೆಟ್ಟೋಗ್ಬಿಟ್ಟೈತೆ. ನನ್ನ ಮಗ ಲಿಫ್ಟ್ ಕೆಡಿಸ್ಬಿಟ್ಟವನೆ. 3rd ಫ್ಲೋರ್ ಇದ್ದೀನಿ, ನಡ್ಕೊಂಡು ಹೋಗ್ಬೇಕು ಗೈಸ್, ನಡ್ಕೊಂಡು ಹೋಗ್ಬೇಕು. ಗೈಸ್, ಕೆಳಗಡೆ ಬಂದೆ, ಹೊಟ್ಟೆ ಹಸಿದೈತೆ, ಊಟ ಮಾಡಬೇಕು. ಹೊಟ್ಟೆ ಹಸಿದೈತೆ, ಹೋಟ್ಲಿಗೆ ಹೋಗ್ಬೇಕು. ಯಾರೂ ಕಾಣಿಸ್ತಿಲ್ಲ. ಬನ್ನಿ, ಅಲ್ಲಿ ಹೋಟ್ಲ ಹತ್ರ ಹೋಗೋಣ. ಹೋಟ್ಲ ಹತ್ರ ಬಂದೆ, ನಾನು ತಿಂದಾಯಿತು. ತಿಂದಾಯಿತು, ಇವಾಗ ಹೋಗಬೇಕು. ನಾನು ತಿಂದಾದ್ಮೇಲೆ ಹೋಗ್ಬೇಕು. ಹೋಯ್ತು, ಸಿಗೋಣ. ಬನ್ನಿ, ಹಾಯ್ ಮಾಡು. ಅದಕ್ಕೆ ಹಾಯ್ ಮಾಡು, ಅಳ್ಬೇಡ. ಇವತ್ತು ಅಂಗಡಿಲಿ ಯಾರೂ ಇಲ್ಲ, ಆಂಟಿ ಇಲ್ಲ, ಆಚೆ ಹೋಗೋರೆ, ಬರ್ತಾರೆ. ಗೈಸ್, ಜೀವನ್ ಬೇರೆ ಇಲ್ಲ ಗೈಸ್. ಎಬ್ಬುಲಿ ನಾನು ಬಡ್ದ ಅಂದ್ರೆ ಆವಾಗಲೇ ಬ್ಲಾಗ್ ಮಾಡೋಕ್ಕಾಗಿಲ್ಲ, ಇವಾಗ ಮಾಡ್ತಾಯಿದ್ದೀನಿ. ನಮ್ಮ ಫ್ರೆಂಡ್ ಬಂದಿದ್ದ. ನಮಸ್ಕಾರ ಗಾಂಡು. ನೋಡ್ರಿ, ಅಂದರೆ ಅವ್ನು ಇವತ್ತೇನೋ ತರಿಸಿಲ್ಲ ಅಂದರೆ ಅವ್ನು ಗಂಡ್ಸಲ್ಲ ಅಂತ ಪ್ರೂವ್ ಮಾಡ್ಕೊತವನೆ. ಇದೊಂದು ಸಾಕ್ಷಿ ಗೈಸ್. ಹೇಳೋ, ಸಾಕ್ಷಿ ಕೊಡು. ನಿಂಗೆ ಗಂಡ್ಸಲ್ಲನಾ? ಗೈಸ್, ಕೇಳಿಸಿರ್ಬೇಕು. ಬನ್ನಿ ಗೈಸ್, ಅವ್ನು ಫೋಟೋ ಹಾಕ್ತೀನಿ ಆಮೇಲೆ ಸೈಡಲ್ಲಿ, ಅದು ನೋಡ್ಕೊಳ್ಳೋದು ಅವನೇ. ಸವಿ ಸವಿ ನೆನಪು, ಸವಿ ಸವಿ ನೆನಪು, ಸಾವಿರ ನೆನಪು, ಎದೆಯಾಳದಲ್ಲಿ ಬಚ್ಚಿಕೊಂಡಿರುವ ಅಚ್ಚಳಿಯದ 101 ನೆನಪು. ಹೆಂಗೆ ಕ್ಯೂಟ್ಸ್, ಚಿಕ್ಕ ವಯಸ್ಸಲ್ಲಿ ಹಿಂಗೆ ಹೋಗ್ತಿದ್ವಿ ನಾವು ಸ್ಕೂಲ್ಗೆ. ಯಾರ್ಯಾರು ಹತ್ರ ಹೋಗಿದ್ದೀರಾ ಕಮೆಂಟ್ ಮಾಡಿ. ಸೆಲ್ಫಿ ಸ್ಟಿಕ್ ತಂದಿದ್ನಲ್ಲ ಗೈಸ್, ಕರೆಕ್ಟಾಗಿ ವರ್ಕಿಂಗೇ ಇಲ್ಲ. ವಿಡಿಯೋ ಮಾಡೋ ಅಂತ ತೆಗಿತಾ ಇನ್ನೂ ವರ್ಕಿಂಗೇ ಇಲ್ಲ ಗೈಸ್, ಬೇಜಾರಾಗ್ತೈತೆ. ರಿಟರ್ನ್ ಮಾಡೋಣ ಅಂದರೆ ತುಂಬ ದಿನ ಆಯ್ತಲ್ಲ ತರಿಸಿ, ರಿಟರ್ನ್ ತೊಗೊಳ್ಳಲ್ಲ, ಆಪ್ಷನ್ ಇಲ್ಲ. ಇನ್ನೊಂದು ಬೇರೆ ತೊಗೊಂಡು ಬುಕ್ ಮಾಡಬೇಕು. ಮಾಡೋಣ, ಇವಾಗ ಹೋಗ್ಬಿಟ್ಟು ಮಾಡೋಣ. ನೀವೇನು ಬಿಡ್ರಿ ಸೌಕಾರ ಮಂದಿ. ಬನ್ನಿ ಗಾಯ್ಸ್, ಶೋರೂಮ್ ಅವ್ರು ಫೋನ್ ಮಾಡಿದ್ರು. ಅದು ಏನೋ ನಂಬರ್ ಕೊಟ್ಟಿದ್ದೆ ನಾನು, ಅದು ನನಗೆ ಏನಾದರೂ ಆಯಿತು ಅಂದರೆ ಫೋನ್ ಮಾಡಿದರು. ಇನ್ನೊಂದ್ಸಲಿ ಚೆಕ್ ಮಾಡೋಣ ಬನ್ನಿ ಅಂತ. ಇವಾಗೂ ಇನ್ಕೊ ನಂಬಿಕೆ ಇಲ್ಲ, ಬಟ್ ಇನ್ನೊಂದು ಟ್ರೈ ಮಾಡೋಣ ಅನಿಸ್ತೈತೆ, ಇನ್ನೊಂದು ಕಡೆ ಬೇಡ ಅನ್ನಿಸ್ತೈತೆ. ನಾಳೆ ಹೋಗ್ಬೇಕಂತೆ, ನೋಡೋಣ. ಆದರೆ ನಾಳೆ ಹೋಗೋಣ, ಇಲ್ಲ ಅಂದರೆ ಹೇಳಿದ್ನಲ್ಲ, ಸೆಕೆಂಡ್ಸೇ ಗಟ್ಟಿ ಅಷ್ಟೇ, ಇನ್ನೇನು ಮಾಡೋಕ್ಕಾಗಲ್ಲ. ಬ್ಯಾಡ್ ಲಕ್ ಎಲ್ಲ, ಪ್ರತಿಯೊಂದೂ ಬ್ಯಾಡ್ ಲಕ್ ಬೇಸ್ಟ್ ನನಗೆ, ಪ್ರತಿಯೊಂದು ಬ್ಯಾಡ್ ಲಕ್. ಹುಡುಗ ಹತ್ರ ಹೋಗಿ ಐಸ್ ಕ್ರೀಮ್ ಕೇಳ್ತಾನೆ ತಾನೆ, ಐಸ್ ಕ್ರೀಮ್ ಕೇಳಿದ್ನಾ ಗೈಸ್? ಆ ಚಿಕ್ಕ ಹುಡುಗ ಹತ್ರ ಭಿಕ್ಷೆ ಬರ್ತಾನೆ. I am a beggar boy, I am a beggar boy, I am a beggar boy, please give me paisa. ಐಸ್ ಕ್ರೀಮ್ ಕೊಡಿಸು ಅಂತ. ಜೀವನ್ ಬಂದ. ಅದು ಅವಾಗಲೇ ಏನಾಯ್ತು ಗೊತ್ತಾ, ನಾನು ಆಗೋ ಫೋನ್ ಮಾಡೋಕ್ಕೆ ಹೋಗಿ ಅವ್ರ ಇವನಿಗೆ ಹೊಂಟೋಗ್ಬಿಡೈತೆ. ಹೋಗ್ಬಿಟ್ಟು ನಿಮಿಷ, ಓಯ್ ಹೆಂಗಿತ್ತು ರಿಯಾಕ್ಷನ್ ಹೆಂಗಿತ್ತು ಅವಾಗಲೇ? ಅದು ಇದ್ದಾಗ ಅಪ್ಪ ಏನಾದರೂ ಬ್ಲಾಗ್ ನೋಡ್ತಿದ್ರೆ ನಾನು ಅವ್ನಿಗೆ ಯಾರಿಗೋ ಮಾಡೋಕ್ಕೆ ಹೋಗಿ ಜೀವನ್ಗೆ ಬಂದಿರೋದಷ್ಟೇ. ಪಾಪ ಒಳ್ಳೆ ಹುಡುಗ ಅವನು. ಜೀವನಿಗೆ ಬಾಯಿಗೆ ಬಂದ್ಬಿಟ್ಟಿತ್ತು ಜೀವ ತಾನೆ. ಗೈಸ್, ರಿಯಾಕ್ಷನ್ ಏನಿತ್ತು ಗೊತ್ತಾ ಗೈಸ್? ಬಂದ್ರಿ ಜ್ಯೂಸ್ ಅಂಗಡಿ ಹತ್ರ, ಇಲ್ಲ ಅವನ ಶವರ್ಮ ತಿನ್ಬೇಕಂತೆ ಗೈಸ್. ಅವನು ಶವರ್ಮ ತಾಂಡೇನು ಪೇ ಮಾಡ್ದ ಗೈಸ್? ನನ್ನ ಮಗ ಕರ್ಸೋ ಗಂಟೆ ಕರ್ಸ್ಬಿಟ್ಟು ನನ್ನ ಕೈಲೇ ಪೇ ಮಾಡಿಸ್ತಾನೆ ಎಂತ. ನನ್ನ ಯಾವಾಗೂ ಅಷ್ಟೇ ಗಾಂಡು, ಈ ಖಾಕಿ ಬಿಸಿಲಿದ್ರೆ ರೌಡಿಸನ್ನಲ್ಲಿ ನಾನು ನಿಮ್ಮ ಪೇ ನನ್ನ ಕೈಲೇ ಮಾಡಿಸ್ತಾನೆ. ಬ್ರೋ ಸ್ವಲ್ಪ ಬೇಗ ಬ್ರೋ, ಟೈಮ್ ಆಗುತ್ತೆ ಬ್ರೋ, ಸ್ವಲ್ಪ ಬೇಗ ಟೈಮ್ ಆಗುತ್ತೆ. ಹಾಂ, ಲೇಟ್ ಆಯ್ತು.
ಕೊಡ್ತಾರಾ? ಹಾಂ, ಒಂದು ತಗೊಂಡ್ರೆ ಒಂದು ಫ್ರೀ. ಗೈಸ್ ಶವರ್ಮ ಜೊತೆ ಫ್ರೆಂಚ್ ಫ್ರೈಸ್ ಬೇಕಂತ ಆ್ಯಡ್ ಅದು ಎಕ್ಸ್ಟ್ರಾ ಆಗುತ್ತೋ? ಹ್ಞೂ 10 ನಮ್ಮ ತಾಯಿ ನನ್ನ ಹತ್ರ ಕಾಸಿಲ್ಲ ಸುಮ್ಮನಿರ್ಗುರು. ಶವರ್ಮದಲ್ಲಿ ಬೈಟ್ ಇಲ್ಲ ಹೇಳಿದ್ದೀನಿ. ಇಲ್ಲ ಗೈಸ್ ನೋಡಿ ಹೆಂಗಾಡ್ತಾನೆ. ಶವರ್ಮ ರೆಡಿ ಆಗ್ತೈತೆ. ನನ್ನ ಮಗ ಇವಾಗ ಜಗಳ ಆಡ್ತಾನೆ ನನ್ನ ಜೊತೆ. ಶವರ್ಮ ಬೇಕು ಗೈಸ್. ನಮ್ಮ ಸಬ್ಸ್ಕ್ರೈಬ್ ಮಾಡ್ಕೋಬೇಕಂತೆ. ಫ್ರೆಂಡ್ಸ್ ಸವಿ ಯೂಟ್ಯೂಬರ್ಸ್. ಹಾಂ, ಇವರು ಯೂಟ್ಯೂಬರ್ಸ್ ಅಂತೆ ಗೈಸ್. ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವ್ರ ಚಾನಲ್. आपका ಚಾನಲ್ का नाम ಇಂಜಾ ಮಾಮ ಅಂತ ಗೈಸ್. ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್ಮು. ₹100 ಗೈಸ್. ಇವ್ರದ್ದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅವ್ರಿಗೂ ಸಪೋರ್ಟ್ ಮಾಡಿ. ಶವರ್ಮ ತಿಂದಾಯ್ತು, ಹೋಗ್ತಾ ಇದ್ದೀರಿ. ಗಾಡಿ ಕೇಳು, ನೀನೇ ಓಡಿಸಿದ ಗಾಡಿ, ನಾನಲ್ಲ. ಅಲ್ಲೈತೆ ನೋಡು ಬ್ರೋ. ಓಕೆ ಬಾಯ್. ಓಕೆ. ಸಂಡೆ ಹತ್ರ ಬಂದರೆ ಪಕ್ಕ ಮುಚ್ಕೊಂಡು ಓಡಾಡೋದ್ ಪೋಲು ತಿಕ್ಕ ಮುಚ್ಕೊಂಡು ಮನೇಲಿರೋ ನಡಕ ಬಾ. ಗೈಸ್ ಆವಾಗಲೇ ವ್ಲಾಗ್ ಮಾಡೋಕ್ಕಾಗಿಲ್ಲ ಅಂತ ಸಿಕ್ಕಾಪಟ್ಟೆ ಬ್ಯುಸಿ ಇದ್ದೆ. ಅದಕ್ಕೋಸ್ಕರ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ. ನಮ್ಮ ಜೀವನ ಏನೋ ಮಾಡ್ತಾವನೆ. ಅಲ್ಲ ನಮ್ಮ ಬಾಸ್ ವಾಹನ ತಗ್ಲಕ್ಕೋಗ್ಬಿಟ್ಟೈತೆ ಗೈಸ್. ನೋಡ್ರಿ ಎಂಥ ಸಾಹಸ ಮಾಡ್ತಾವನೆ. ಸೈಡ್ ಬರಲ್ಲ, ಕಚ್ಕೀಚುತ್ತೋ. ಅದನ್ನಿತ್ತು ನೋಡಿ ಗೈಸ್. ರಾಜಾಜಿ ನಿಂತ್ಕೊ ಪುಲಿ ಬಂದಿದೆ ಎಲ್ಲರೂ ಭಯ ಅಂತ. ಲಾಲು ಬೇಕು. ಅಂಗಡಿ ಕ್ಲೋಸ್ ಆಯಿತು. ಇಲ್ಲಿ ಹೋಟ್ಲ ಹತ್ರ ಬನ್ನಿ, ತಾಜ್ ಹೋಟ್ಲು. ನೀವು ನೋಡ್ರಿ ಇವನು ಏನು ಅವತಾರಗಳು ಆಡ್ತಾನಂದ್ರೆ ಇವನು. ಒಂದೊಂದು ಅವತಾರ ಅಲ್ಲ ಗೈಸ್. ಯಾರಿದು ಕಮೆಂಟ್ ಮಾಡಿರಿ, ಯಾರಿದು ಅಂತ ಗೊತ್ತಾಗುತ್ತೆ ಯಾರಿದು ಅಂತ. ಗೈಸ್ ಇವ್ನು ಯಾರಂತ ಗೊತ್ತಾದ್ರೆ ಕಮೆಂಟ್ ಮಾಡಿ. ಪಾಪಿ, ಲೋಫರ್, ಚಂಡಾಲ, ಥರ್ಡ್ ಕ್ಲಾಸ್ ನನ್ನ ಮಗ ಏನಿವಾಗ ನಿನಗೇನು? ಚೈನ್ ಸ್ಕೆಚಿಂಗ್ ಆ ಗಾಡೀಲಿ ಬಂದವನೆ 220 ಚೈನ್ ಸ್ಕೆಚಿಂಗ್. ಶವರ್ಮ ಕೊಡ್ಸೋ. ಶವರ್ಮ ಕೊಡಿಸ್ಬೇಕಾದ್ರೆ ತಿನ್ನಕ್ಕೆ ಅನ್ನ ಸಾಂಬಾರನ್ನು ಕೊಡ್ಸಿಲ್ಲ ನನ್ನ ಮಗ. ಇಡ್ಲಿ ತಿಂದಿದ್ದು ಫ್ರೆಂಡ್ ಮನೆ ಹತ್ರ ಬಂದಿದ್ರು. ಅರ್ಧ ಗಂಟೆಯಿಂದ ವೇಟ್ ಮಾಡ್ತಾ ಇದ್ದೀನಿ ಗೈಸ್. ಮನೆಗೆ ಹೋಗೋನು ಇನ್ನೂ ಬಂದಿಲ್ಲ. ಮಳೆ ಬೇರೆ ಬರ್ತೈತೆ, ಮಳೆ ನೆನೀತಾ ಇರ್ ಗೈಸ್. ಏನು ನನ್ನ ಮಗ ಅಂದರೆ ಎತ್ಕೊಂಡು ಹೋಗ್ಬಿಡೋಣ ಹೋಗ್ಲಿ, ಬರಲಿ ನಡ್ಕೊಂಡು. ಇನ್ನೇನು ಮಾಡೋಕ್ಕಾಗಲ್ಲ. ಇವನು ಆರಾಮಾಗಿ ಹೆಲ್ಮೆಟ್ ಹಾಕೊಂಡು ಕುಂತವನೆ. ನನಗೆ ಮಳೆ ಬರ್ತೈತೆ ಗಾಯ್ಸ್, ಹನಿ ಬರ್ತೈತೆ, ನೆನೀತಾ ಇದ್ದೀನಿ. ಮಾತಾಡೋಂದ್ರೆ ಕತೆಗಳು ಕಟ್ತಾವನಲ್ಲಿ. ಊಟ ಕೊಟ್ಬಿಡ್ತೀನಿ ಅಂತ ಹೋಗಿ ಅರ್ಧ ಗಂಟೆ ಆಯಿತು. ಏನು ನನ್ನ ಮಕ್ಳು ಅಂದರೆ ನಮ್ಮ ಬಾಯ್ಸು ನೋಡಿ. ಈ ನನ್ನ ಮಗ ಆರಾಮಾಗಿ ಕುಂತವ್. ನಂಗೆ ಗಾಡೀಲಿ ಕಾಲು ಬರೋ ಇಟ್ತಿಲ್ಲ, ಹಿಡ್ಕೊಲ್ಲ ನನ್ನ ಮಗ. ಗಾಡಿ ಡ್ಯೂಕ್ ತಗೊಂಡ್ರೆ ಇದೇನೋ ನಿಂಗೆ ಕಾಲು ಬರೋ ಇಟ್ತಿಲ್ಲ ನನಗೆ. ಅರ್ಧ ಗಂಟೆ ಆದ್ಮೇಲೆ ವೇಟ್ ಮಾಡಿ ಇವಾಗ ಬಂದವ್ ನೋಡಿ. ಹಾಂ, ಎಷ್ಟೊತ್ತು ಊಟ ಕೊಟ್ಬಿಡ್ತೀನಿ ಅಂತ ಹೋದ್ರೆ ಊಟ ಕೊಟ್ಬಿಡ್ತೀನಿ ಅಂತ ಹೋಗಿ ನೋಡಿ. ನಮ್ಮಮ್ಮ ಚಿಕನ್ ಮಾಡೋದು ಏನನ್ನ ಮಗ ಸ್ವಲ್ಪನೇ ಮಾಡಿರೋದು. ಅಂದರೆ ಫ್ರಿಜ್ಜಲ್ಲಿ ಸ್ಟಾಕ್ ಇಟ್ಟಿರ್ತಾರೆ ಅಂದರೆ ಬೇಡಪ್ಪ. ಗೈಸ್ ಇವನ್ನೆಲ್ಲ ನೋಡಿದರೆ ಕಮೆಂಟ್ ಚಪ್ಪಲಿ ಹೊಡ್ದು ಕಳಿಸಿ ಗೈಸ್. ನನ್ನ ಮಗ ಅಂದರೆ ಕಾಣಿಸಿ ಚಪ್ಪಲಿ ಹೊಡ್ದು ಕಳಿಸ್ರಿ. ಚೈನ್ ಚಪ್ಪಲಿ ಬರೀ ಬ್ರ್ಯಾಂಡೆಡ್ ಹಾಕೊಂಬರ್ತಾರೆ. ನೀನು ಎತ್ಕೊಂಬರ್ತಾರೆ. ಅದೇ ಬೇಜಾರಾಗಿರೋದು. ಏನು ವೇಟ್
ಅರ್ಥ ಆಗಿಲ್ಲ. ಹೋಟೆಲ್ ವೇಟ್ರ್ ಅಂದ್ಬಿಟ್ಟು ಗೈಸ್ ಇವಾಗ ಏನಾಯ್ತು ಗೊತ್ತಾ, ಅಲ್ಲಿ ಹೋಟ್ಲಿಗೆ ಹೋಗಿದ್ರಲ್ಲ, ಅವ್ನು ಹಾಕಿರೋ ಶರ್ಟ್ 5,000 ರೂಪಾಯಿ. ನಮ್ಮ ಹತ್ರ ಬಂದು ಬಿಲ್ಡಪ್ ಕೊಟ್ಟಿರ್ತಾವೆ. 5,000 ಶರ್ಟು, 3,000 ಪ್ಯಾಂಟು, ಆಮೇಲೆ 4,000 ಶರ್ಟ್ ಸ್ಲಿಪ್ಪರ್ ಅಂತ ಹೇಳ್ದ. 2,500 ಅಂತೆ. ಕೆಲವ್ರು ನನ್ನ ಅಂತಾರೆ ನಿಮ್ಮ ಅಪ್ಪನ ದುಡ್ಡು ಇಟ್ಕೊಂಡು ನೀನು ಶೋಕಿ ಮಾಡ್ತಾ ಇದ್ದೆ. ಹೌದು, ನಮ್ಮ ಅಪ್ಪನ ನಾನೇ ಹುಟ್ಟಿರೋದು. ನೀವು ಯಾರಾದ್ರೂ ಹುಟ್ಟಿದ್ರೆ ಬಂದು ನೀವು ಮಾಡಿದ್ರೆ ಶೋಕಿ. ಇವಾಗ ಹೋಟ್ಲಿಗೆ ಹೋಗಿದ್ದ, ಎಲ್ಲಾರು ಕಸ್ಟಮರ್ ಬಂದು ಇವನ್ನ ಕರೆದ್ರು. ಏನು ಕರೀತಾರಂತ ಕೇಳಿದ್ರೆ 2 ಖುಷಿ ಮಕ್ಕನ ಔಟ ಗೈಸ್ ಇವತ್ತಂತ ಅವನು ಜೀವ ಗೈಸ್ ನಮ್ಮ ಮತ್ತೆ ಬಿಲ್ಡಪ್ ಕೊಟ್ಟಿದ್ದೀವಿ. 5,000 ಶರ್ಟ್ ಇದು ಅಂತ ಹೇಳ್ತಿರೋದು. ರೈಟ್ರ್ ಆಗ್ಬಿಟ್ಟ ಗೈಸ್. ಹೋಟ್ಲು ಕೆಲ್ಸಕ್ಕೆ ಪರ್ಫೆಕ್ಟ್ ಆಗಿ ಸೂಟ್ ಆಗ್ತದೆ. ನಮ್ಗೆ ಇಂಗ್ಲಿಷು ಸರಿ ಗೈಸ್, ಊಟ ಬಂದೈತೆ, ಊಟ ಮಾಡಬೇಕು. ಸರಿ ಸುಮ್ಮನೆ ವ್ಲಾಗಲ್ಲಿ ನಮ್ಗೆಲ್ಲ ಮಾತಾಡ್ಬಾರ್ದು. ವ್ಲಾಗಲ್ಲಿ ಹೇಳ್ತಾ ಇದ್ದೀನಿ ಗೈಸ್. ಸರಿ ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್.